ಟಿಎಸ್ಆರ್ ಮಾಡೆಲ್ ಮ್ಯಾನೇಜ್ಮೆಂಟ್ ಗ್ರೂಪ್ನ ವತಿಯಿಂದ ಉಡುಪಿಯ ಜಯಲಕ್ಷ್ಮಿ ಸಿಲ್ಕ್ ಹಾಗೂ ಆಭರಣ ಜುವೆಲ್ಲರ್ಸ್ ಪ್ರಾಯೋಜಕತ್ವದಲ್ಲಿ ಟೀನ್ ಮಿಸಿಸ್ ಕೋಸ್ಟಲ್ 2024 ಸ್ಪರ್ಧೆಯ ಸೌಂದರ್ಯ ಸ್ಪರ್ಧೆ ಉಡುಪಿಯ ಎಸೆನ್ಸಿಯಾ ಮಣಿಪಾಲ್ ಇನ್ ಗ್ರ್ಯಾಂಡ್ ಮಿಲಿಯನ್ ಸಭಾಂಗಣದಲ್ಲಿ ಜರುಗಿತು. ಅಂಬಲಪಾಡಿಯ ಜಿಎಸ್ ಶ್ಯಾಮಿಲಿ ಇನ್ಫ್ರಾದ ನಿರ್ದೇಶಕಿ ಶ್ಯಾಮಿಲಿ ಜಿ ಶಂಕರ್ ಉದ್ಘಾಟಿಸಿ ಕರಾವಳಿಯ ಭಾಗದ ಪ್ರತಿಭೆಗಳಿಗೆ ಉತ್ತಮ ವೇದಿಕೆ ಕಲ್ಪಿಸಿದ್ದು ಟಿಆರ್ಎಸ್ ಮಾಡೆಲ್ ಮ್ಯಾನೇಜ್ಮೆಂಟ್ ಕಾರ್ಯ ಶ್ಲಾಘನೀಯ. ಭವಿಷ್ಯದಲ್ಲಿ ಈ ಪ್ರತಿಭೆಗಳಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಮಿನುಗುವ ಅವಕಾಶ ಒದಗಿ ಬರಲಿ ಎಂದು ಹಾರೈಸಿದರು. ಅಧ್ಯಕ್ಷತೆ ವಹಿಸಿದ್ದ ಉಡುಪಿಯ ಡಾಕ್ಟರ್ ಜಿ ಶಂಕರ್ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಪ್ರೊಫೆಸರ್ ಡಾಕ್ಟರ್ ನಿಕೇತನ್ ಅವರು ಮಾತನಾಡಿ, ಮಹಿಳೆಯರು ತಾವು ಪಡೆದುಕೊಂಡ ವಿದ್ಯೆ, ಆತ್ಮವಿಶ್ವಾಸ ಹಾಗೂ ಛಲದಿಂದ ಎಲ್ಲ ಅಡ್ಡಿ ಆತಂಕಗಳನ್ನು ನಿವಾರಿಸಿಕೊಂಡು ತಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಬೇಕೆಂದರು. ಈ ಸಂದರ್ಭದಲ್ಲಿ ಮುಂಬೈ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಶೂರಿಕಾಂತ್ ಜೆ ಸುವರ್ಣ, ಜಯಲಕ್ಷ್ಮಿ ಸಿಲ್ಕ್ ನಿರ್ದೇಶಕಿ ಜಯಲಕ್ಷ್ಮಿ ವೀರೇಂದ್ರ ಹೆಗ್ಡೆ, ಚಲನಚಿತ್ರ ನಟರಾದ ಸೂರ್ಯೋದಯ್ ಪರಂಪಳ್ಳಿ, ಸೂರಜ್ ಸನಿಲ್, ನಟಿಯರಾದ ಚಿರಶ್ರೀ ಅಂಚನ್, ಸುಕೃತಾ ವಾಗ್ಲೆ, ಶಿಕ್ಷಕಿ ವಂದನಾ ರೈ, ಕಾರ್ಕಳ ಸೌಂದರ್ಯ ಪ್ರದರ್ಶನದ ತರಬೇತುದಾರೆ ನಿಶಿತಾ ಸುವರ್ಣ ಮುಂಬೈ, ರೂಪದರ್ಶಿಗಳಾದ ಸ್ಫೂರ್ತಿ ಡಿ ಶೆಟ್ಟಿ, ಯಶಸ್ವಿನಿ ದೇವಾಡಿಗ ಉಪಸ್ಥಿತರಿದ್ದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಅಸ್ತಿಕ್ ಅವಿನಾಶ್ ಶೆಟ್ಟಿ, ಯಶಸ್ವಿನಿ ದೇವಾಡಿಗ, ಚಿರಶ್ರೀ ಅಂಚನ್, ಸುಕೃತಾ ವಾಗ್ಲೆ, ನಿಶಿತಾ ಸುವರ್ಣ, ಸೂರಜ್ ಸನಿಲ್ ಹಾಗೂ ಸ್ಫೂರ್ತಿ ಡಿ ಶೆಟ್ಟಿ ಇವರನ್ನು ಸನ್ಮಾನಿಸಲಾಯಿತು. ಹಾಗೆಯೇ ಸ್ಪರ್ಧಾ ಕಾರ್ಯಕ್ರಮದ ಯಶಸ್ವಿನ ರೂವಾರಿಗಳಾದ ಉಡುಪಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಕಾಂಚನ್, ತಸ್ನೀನ್ ಅರಾ ಅವರನ್ನು ಗೌರವಿಸಲಾಯಿತು. ಪ್ರತಿಯೊಂದು ವ್ಯಕ್ತಿಯ ಒಳಗಡೆಯೂ ಒಂದು ಅನನ್ಯವಾದಂತಹ ಸೌಂದರ್ಯ ಇದೆ. ಆ ಸೌಂದರ್ಯವನ್ನು ಅನಾವರಣ ಮಾಡುವ ಮೂಲಕ ನಾನಾ ರೀತಿಯಲ್ಲಿ ಅವರ ವ್ಯಕ್ತಿತ್ವವನ್ನು ವಿಕಸನ ಮಾಡುವುದಕ್ಕೆ ಬೇಕಾದಷ್ಟು ವೇದಿಕೆ ಇವತ್ತು ಇಲ್ಲಿ love and gratitude, and I would also like to thank so as and when they receive the token, I request all applause. ಬತ್ತನಂಚಿತಿ ಮಾತಾ ನನಕುಲ ಕನಕುಲ ಜಜ್ಜಿನಕಲ ಮೇತೆಲದಕಲಿ ಮೇತೆಲದಕಲ ಬರಿತೆಲದಕಲ ನಡುತೆಲದಕಲ ಒನಸೈನಕಲ ಒನಸೈರಪನಕಲ ಉದ್ದದಕಲ ಗುದ್ದದಕಲ ತೋರದಕಲ ಸಪರದಕಲ ಮಾತೆಲ್ಲ ಒಂದು ಕಾರ್ಯಕ್ರಮ ಆತ್ಮೀಯ ಸ್ವಾಗತ ಬಂದೊಂದಲೆ ನಿಂತಿರುವ ನಿಪುಣರು ಕುಳಿತಿರುವ ಕುಶಲ ರಥ ಇದ್ದ ಚಲಿಸುತ್ತಿರುವ ಮಾನ್ಯರೇ ಮಹಿಳೆಯರೇ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇದೀಗ ಈ ಕಾರ್ಯಕ್ರಮ ಪ್ರಾರಂಭಗೊಳ್ತೈತೆ. Applause to all three juries, and one by one they are going to hit the ramp and take the stage. So best study, oi! 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 Hey, raye na raka se nube paite se atta do best. Police bonde, papa police bonde. दिल झूम जाए ऐसे
ಫೈನಲಿ ಎದ್ಬಿಟ್ಟ. ಸರಿ, ಎಲ್ರಿಗೂ ಒಂದ್ಸಲ ಹಾಯ್ ಹೇಳ್ತೀಯ ಚಿಂಟು? ಹೇಳ್ತೀನಿ. ಒಂದು ನಿಮಿಷ ಚಿಂಟು, ಒಂದು ನಿಮಿಷ. ಏನಾಯ್ತು? ಚಿಂಟು ಏನಾಯ್ತು? ಐ ಥಿಂಕ್ ಮ್ಯಾಮ್ ಸ್ವಲ್ಪ AC ಜಾಸ್ತಿ ಆಗಿದೆ ಅನ್ಸುತ್ತೆ, ಇವನಿಗೆ ಶೀತ ಆಗಿದೆ. ಇಲ್ಲ ಕಣೆ. ಮತ್ತೆ ಎದುರುಗಡೆ Teen Coastal 2024, ladies and gentlemen, is none other than contestant number 1616. A round of applause. Nana Nikul continues. You all have to do only one thing, that is clap for the second. You'll also feel thrilled. All right. Teen Coastal 2024 winner. Ladies and gentlemen, please put your hands together for contestant number 4 of the winner of Miss Teen Coastal 2024, Sanvi. Ladies and gentlemen, a big round of applause to Sanvi. Of Miss Teen Coastal 2024, presented by TSR Model Management, Jayalakshmi Silks and Abharana. Ladies and gentlemen, Linda Lois, who's back, the second runner-up of Miss Coastal 2024. A very congratulations, Sai Shruti. A very congratulations to you, Sai Shruti. Miss Coastal 2024. A very congratulations to you. To kindly join. Thank you so much. Vidri, Footcraft, Wiki Mobile, Rainbow Pipes, Manipal, Sanchi, Sauharda Cooperative Society, Hotel K1. Good evening to all of you. I'm thrilled here to be in this beautiful beauty pageant. The organizer, TRS Management, in association with the Jayalakshmi Silks and Abharana Jewelers, they have organized this, created a great platform for the budding enthusiasts to showcase their talent. All the very best to the participants who are participating today in this beauty pageant. ಅವ್ರ ಇನ್ವಿಟೇಷನ್ ಕೊಡ್ಲಿಕ್ಕೆ ಬಂದಾಗ ಗೊತ್ತಾಯ್ತು ಇದು ಸೌಂದರ್ಯ ಸ್ಪರ್ಧೆಯ ಕಾರ್ಯಕ್ರಮ ಅಂತ ಹೇಳಿ. ಈಗ ನನಗೆ ಬಹಳ ಗೊಂದಲ ಆಯ್ತು, ಯಾಕಂದ್ರೆ 20-30 ವರ್ಷಗಳ ಹಿಂದೆ ನನ್ನ ಸ್ತ್ರೀವಾದ, ಮಹಿಳಾವಾದ, ನಮ್ಮ ಫೆಮಿನಿಸ್ಟ್, ನಮ್ಮ ಮೂವ್ಮೆಂಟ್ ಏನಿತ್ತು ಇದನ್ನು ವಿರೋಧಿಸಿಕೊಂಡು ನಾವು ನಡ್ಕೊಂಡು ಬಂದಂಥವ್ರು. ಮಹಿಳೆಯರನ್ನು ಕೇವಲ ಸೌಂದರ್ಯದ ಸರಕಾಗಿ ನೋಡಬಾರ್ದು. ಮಹಿಳೆಯರು ಅಂತ ಹೇಳಿದರೆ ಅವರ ಬಾಹ್ಯ ಸೌಂದರ್ಯಕ್ಕೆ ಮಾತ್ರ ಅಲ್ಲ, ಅವರ ಆಂತರಂಗಿಕವಾದಂಥ ಸೌಂದರ್ಯವನ್ನು, ಅವರ ಆತ್ಮವಿಶ್ವಾಸವನ್ನು, ಅದನ್ನು ಉದ್ದೀಪನ ಮಾಡುವಂಥ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ಅಂತ ಆ ರೀತಿಯ ಮೂಮೆಂಟ್ನಲ್ಲಿ ನಾನು ಬೆಳೆದು ಬಂದವಳು. ಆದರೆ ಬಹುಶಃ ಇವತ್ತು ಕೂಡ 2000ಕ್ಕೂ ಮಿಕ್ಕು ಹೆಣ್ಮಕ್ಳಿರುವಂಥ ಕಾಲೇಜ್ನಲ್ಲೇ ಪಾಠ ಮಾಡ್ತಾ ಇದ್ದೇನೆ. ಪ್ರತಿನಿತ್ಯವೂ ಕೂಡ ನಾನು ಓರ್ವ ಶಿಕ್ಷಕಿ, ಪ್ರಾಧ್ಯಾಪಕಿ. ನನ್ನನ್ನು ನಾನು ಅಪ್ಡೇಟ್ ಮಾಡುವಾಗ ಸೌಂದರ್ಯದ ಹೊರ ಒಳ ಎಲ್ಲವನ್ನು ಅರ್ಥ ಮಾಡಿಕೊಂಡು ಇವತ್ತು ರಮೇಶ್ ಕಾಂಚನ್ರವರ ಮೂಲಕ, ಅವರ ಪ್ರೀತಿ ಆಹ್ವಾನದಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೆ ನಡ್ಕೊಂಡು ಬಂದಿದ್ದೇನೆ. ಇಲ್ಲಿಗೆ ಬಂದ ಮೇಲೆ ನನ್ನನ್ನು ಆಹ್ವಾನಿಸಿದಂಥ ಮೇಡಮ್ ಅವರಿರ್ಬೋದು, ಈ ವೇದಿಕೆಯನ್ನು ನೋಡಿದಾಗಲೂ ಕೂಡ ಇಲ್ಲಿ ಇರುವವರೆಲ್ಲರೂ ಕೂಡ
ಸೌಂದರ್ಯದ ಒಂದು ಸ್ಪರ್ಧೆ ಎನ್ನುವಂಥದ್ದು ನಾನು ಕಾವ್ಯ ಪಾಠ ಮಾಡುವಾಗ ಹಂಸ ನಡಿಗೆ ಎಲ್ಲ ಇದೆ, ಇಲ್ಲಿ ಕ್ಯಾಟ್ ವಾಕ್ ಅಂತೆಲ್ಲ ಬರ್ತದೆ. ನಂಗೆ ಗೊತ್ತಿಲ್ಲ, ಯಾಕಂದ್ರೆ ನಾವು ಇಂಥ ವಾಕ್ ಎಲ್ಲ ಮಾಡಿದವರೆಲ್ಲ. ಗ್ಲಾಮರಸ್ ಆದಂಥ ಜಗತ್ತು, ನೋಡ್ಲಿಕ್ಕೆ ಚಂದ ತುಂಬ, ಆದರೆ ಮೇಂಟೈನ್ ಮಾಡೋದು ತುಂಬ ಕಷ್ಟ. 0 ಫಿಗರ್ ಅಂತ ಇದ್ರೆ ನಾವೆಲ್ಲ ಈ ಏಜಿಗೆ ಬರುವಾಗಲೇ ಇದಕ್ಕಿಂತ ಮುಂದಲೇ ನಾವು ಔಟ್ಡೇಟೆಡ್ ಆಗ್ತೇವೆ, ಯಾಕಂದ್ರೆ ನಮಗೆ ಸಾಧ್ಯನೇ ಇಲ್ಲ. ಕಳೆದ ಕಾಲೇಜಲ್ಲಿ ಚಲನಚಿತ್ರ ನಟರನ್ನು ಒಬ್ಬರನ್ನು ಕರೆಸಿದ್ದೆವು. ಅವರು ಒಂದು ಪಾತ್ರಕ್ಕೆ 3 ರೀತಿಯಲ್ಲಿ, ಒಮ್ಮೆ ಕಾಲೇಜ್ ಸ್ಟೂಡೆಂಟ್, ಆಮೇಲೆ ಕಾಲೇಜ್ ಬಿಟ್ಟ ಮೇಲೆ ಇರುವಂಥ, ಮತ್ತೊಂದು 10 ಇಯರ್ಸ್ನ ನಂತರದ್ದು ಆ ಪಾತ್ರ ಮಾಡಬೇಕಿದ್ರೆ 50+, 60+, 70+ ವೆಯ್ಟನ್ನು ಅವರು ಮೇಂಟೈನ್ ಮಾಡಬೇಕಿತ್ತು. ಅವರು ಅದನ್ನು ಮೇಂಟೈನ್ ಮಾಡಿ ಆ ಪಾತ್ರವನ್ನು ಮಾಡಿದ್ದಾರೆ, ಪಾತ್ರಕ್ಕೆ ನ್ಯಾಯವನ್ನು ಒದಗಿಸಿದ್ದಾರೆ. ನನಗೆ ಆಗೋದು ಅಮೇಝಿಂಗ್ ಅಂತ ಅನಿಸಿತ್ತು. ಯಾಕಂದರೆ ನಮಗೆ ಡಾಕ್ಟರ್ ಈ ಏಜಿಗೆ ಒಂದು 4 kg ಡೌನ್ ಮಾಡಿ ಹೇಳಿದರೆ ಆಗುವುದಿಲ್ಲ, ಅಷ್ಟು ಕಷ್ಟ ಇದೆ. ಬಹುಶಃ ಇವತ್ತು ಇಲ್ಲಿ ವೇದಿಕೆಯ ಮೇಲೆ ಜಗಮಗಿಸುವ ರೀತಿಯಲ್ಲೆಲ್ಲ ಕಾಣಿಸ್ಕೊಳ್ತಾ ಇದ್ದಾರೆ, ಆದರೆ ಅದರ ಹಿಂದೆ ಬಹಳ ಪರಿಶ್ರಮ ಇದೆ. ಈ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಈ ಎಲ್ಲ ಸಾಧನೆ ಮಾಡಿದಾಗ ಇವತ್ತು ನಾನು 25 ವರ್ಷಗಳ ಹಿಂದೆ ನೋಡಿದ್ದಕ್ಕೂ ಈಗ ನನ್ನ ಓದಿನ ಮೂಲಕ, ನನ್ನ ಅನುಭವದ ಮೂಲಕ ನಾನು ನೋಡುವಂಥ ಈ ಗ್ಲಾಮರಸ್ ಜಗತ್ತಿದೆ ಅಲ್ವಾ, ಅದು ಒಂದಲ್ಲ. ವಿವಿಧತೆಯಲ್ಲಿ ಏಕತೆ, ನಮ್ಮ ಬಹು ಸಂಸ್ಕೃತಿಯ ಭಾರತದ ಯಾವ ಸಂಸ್ಕೃತಿಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇದೆಯೋ, ಈಗಷ್ಟೇ ಹೇಳಿ